ಅನೇಕ ಹಿರಿಯ ಶಾಸಕರು ತಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಕೆಲವಷ್ಟು ಅಸಮಾಧಾನವನ್ನ ಇಟ್ಟುಕೊಂಡಿದ್ದಾರೆ. ಅಂಥ ಅಸಮಾಧಾನಗೊಂಡಿರುವಂಥ ಶಾಸಕರನ್ನ ಸಮಾಧಾನ ಪಡಿಸಲಿಕ್ಕೆ ಇದೀಗ 3 ಪ್ರಮುಖ ಹುದ್ದೆಗಳನ್ನು ಸೃಷ್ಟಿ ಮಾಡಲಾಗಿದೆ. 3 ಹಿರಿಯರಿಗೆ ಪ್ರಮುಖ ಸ್ಥಾನಮಾನ, ಶಾಸಕರಿಗೆ ವಿಶೇಷ ಹುದ್ದೆಯನ್ನು ಸೃಷ್ಟಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬಸವರಾಜ ರಾಯರೆಡ್ಡಿ ಆರ್ಥಿಕ ಸಲಹೆಗಾರ ಹುದ್ದೆ, ಸಿಎಂಗೆ ಸಲಹೆಗಾರರಾಗಿ BR ಪಾಟೀಲ್ ನೇಮಕ. ಇನ್ನು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿ RV ದೇಶಪಾಂಡೆ. ಈ 3 ಕೂಡ ಹಿರಿಯರೇ ಆಗಿದ್ದಾರೆ. RV ದೇಶಪಾಂಡೆ ಅನೇಕರಿಗೂ ಕೂಡ ಅನೇಕ ಬಾರಿ ಸಚಿವರಾಗಿದ್ದರು. ಈ ಬಾರಿ ಸಚಿವ ಸ್ಥಾನ ಕೈತಪ್ಪಿತ್ತು. ಅವರಿಗಿದೀಗ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಅಂತ ಮಾಡಿದ್ದಾರೆ. ಇನ್ನು ಸಿಎಂಗೆ ಸಲಹೆಗಾರರಾಗಿ BR ಪಾಟೀಲ್ ಅವರನ್ನು ನೇಮಕ ಮಾಡಲಾಗಿದೆ. ಇನ್ನು ಬಸವರಾಜ ರಾಯರೆಡ್ಡಿ ಯಲಬುರ್ಗಾದ ಶಾಸಕ, ಅವರಿಗೆ ಆರ್ಥಿಕ ಸಲಹೆಗಾರ ಅಂತ ಹೇಳಿ ಹುದ್ದೆ ಸೃಷ್ಟಿ ಮಾಡಲಾಗಿದೆ. ಈ ಹುದ್ದೆಗಳಿಗೆ ಸ್ಥಾನಮಾನ, ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಕೂಡ ನೀಡಲಾಗಿದೆ. ಸಂಪುಟ ದರ್ಜೆಯ ಸಚಿವರಿಗೆ ಯಾವ ರೀತಿಯೆಲ್ಲ ಸೌಲಭ್ಯಗಳಿರುತ್ತೋ ಅಂಥದ್ದೇ ಸೌಲಭ್ಯಗಳನ್ನು ಒಳಗೊಂಡಂತೆ ಇವರಿಗೆ 3 ಹುದ್ದೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅಲ್ಲಿಗೆ ಬಸವರಾಜ ರಾಯರೆಡ್ಡಿ ಅವಕಾಶ ಸಿಕ್ಕಿಲ್ಲ ಅಂತ ಬೇಸರ ಮಾಡ್ಕೊಳ್ಳೋಂಗಿಲ್ಲ. RV ದೇಶಪಾಂಡೆ ಹಿರಿಯರಾಗಿದ್ದರೂ ಸಚಿವ ಸಂಪುಟದಲ್ಲಿ ಸ್ಥಾನ ಇಲ್ಲ ಅಂತ ಮುನಿಸಿಕೊಳ್ಳುವ ಹಾಗಿಲ್ಲ. BR ಪಾಟೀಲ್ ಇಲ್ಲಿವರೆಗೂ ಸಚಿವರಾಗಿಲ್ವಲ್ಲ, ಇಷ್ಟು ಹಿರಿಯರಾಗಿದ್ದರು ಆಳಂದದ ಶಾಸಕರವರು, ಅವರು ಕೂಡ ಸಮಾಧಾನ ಮಾಡುವಂಥ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಹಿರಿಯ ಶಾಸಕರು ಮತ್ತು ಸಚಿವ ಸ್ಥಾನದ ಮೇಲೆ ಆಸೆ ಇಟ್ಟುಕೊಂಡಿರುವಂಥವರು ನಿಗಮ ಮಂಡಳಿಯ ಸ್ಥಾನಕ್ಕೆ ಒಪ್ಕೊಳ್ತಾರಾ ಅಂತ ಹೇಳಿದ್ರೆ ನನ್ನ ಪ್ರಕಾರ ಒಪ್ಕೊಳ್ಳೋದಿಲ್ಲ. ನಿಗಮ ಮಂಡಳಿ ಸ್ಥಾನಗಳಿಗೆ ಒಪ್ಪಿಕೊಳ್ಳಲ್ಲ ಅಂತ ಹೇಳಿ ಅರಿತಿರುವಂಥ ಸಿಎಂ ಸಿದ್ದರಾಮಯ್ಯ ಹೊಸ ಹುದ್ದೆಗಳನ್ನು ಸೃಷ್ಟಿ ಮಾಡಿ ಸಂವಿಧಾನಿಕವಾಗಿ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ನೀಡಿದ್ದಾರೆ. ಅಲ್ಲಿಗೆ ಆಲ್ಮೋಸ್ಟ್ ಹಿರಿಯರೆಲ್ಲರೂ ಕೂಡ ಅಸಮಾಧಾನವನ್ನು ಶಮನಗೊಳಿಸುವಂಥ ಈ ಬಹುದೊಡ್ಡ ಪ್ರಯತ್ನ ಅಂತೂ ಆಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸ್ವಾಮಿ ನೀಡ್ತಾರೆ. ಸ್ವಾಮಿ, ಸದ್ಯಕ್ಕೆ 3 ಅಸಮಾಧಾನಿತರನ್ನ ಅಥವಾ ಅಸಮಾಧಾನ ಇಟ್ಟುಕೊಂಡಿದ್ದವರನ್ನು ಸಮಾಧಾನ ಪಡಿಸುವಂಥ ಪ್ರಕ್ರಿಯೆ ಆಗಿದೆ. ಈಗ ಮುಂದೆ ನಿಗಮ ಮಂಡಳಿಯಲ್ಲೂ ಕೂಡ ಕೆಲವಷ್ಟು ನೇಮಕ ಮಾಡಿಕೊಂಡು ಶಾಸಕರಿಗೆ ಸಮಾಧಾನ ಪಡಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ, ಚುನಾವಣೆಗೆ ಮೊದಲೇ ಆಗುತ್ತೋ ಚುನಾವಣೆ ನಂತರವಾಗುತ್ತೋ ಗೊತ್ತಿಲ್ಲ. ಬಟ್ ಸಮಾಧಾನಗೊಳಿಸುವ ಕೆಲಸದಲ್ಲಂತೂ ಕೈ ಹಾಕಿದ್ದಾರೆ ಸಿಎಂ ಅಂದಂಗೆ ಆಯಿತು. ಖಂಡಿತ ದರ್ಶನ್, ಕಾಂಗ್ರೆಸ್ನ ಹಿರಿಯ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯನವರು ಮಣೆ ಹಾಕಿರೋದು. ಅಂದ್ರೆ ಪಕ್ಷದಲ್ಲಿ ಲೋಕಸಭಾ ಚುನಾವಣೆ ಸಿದ್ಧತೆ ಹಾಗೂ ತಯಾರಿಕೆ ಸಿದ್ಧತೆಯಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರದ ನಾಯಕರು ಹಿರಿಯ ಶಾಸಕರಿಗೆ ಮಣೆ ಹಾಕುವುದರ ಮೂಲಕ ಒಂದಿಷ್ಟು ಅಸಮಾಧಾನಕ್ಕೆ ಫುಲ್ ಸ್ಟಾಪ್ ಹಾಕುವ ಒಂದು ಪ್ರಯತ್ನದಲ್ಲಿ ಇರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಒಂದು ಹಿರಿಯ ಶಾಸಕರಿಗೆ ಕ್ಯಾಬಿನೆಟ್ ನಲ್ಲಿ ಅವಕಾಶ ಕೊಟ್ಟಿಲ್ಲ ಎಂಬ ವಿಚಾರ ಕಾಂಗ್ರೆಸ್ ನಾಯಕರಿಗೆ ಸಾಕಷ್ಟು ತಲೆನೋವಾಗಿತ್ತು. ಹಿರಿಯ ಶಾಸಕರನ್ನ ಆ ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ, ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಎಂಬ ವಿಚಾರ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಅನುದಾನ ಕೊಡ್ತಾ ಇಲ್ಲ ಎಂಬ ವಿಚಾರವನ್ನು ಕೊಟ್ಟು ಕಾಂಗ್ರೆಸ್ನ ಸ್ವಪಕ್ಷದ ನಾಯಕರೇ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಿದ್ದು ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇತ್ತು. ಅದರಲ್ಲಿ ಮೊದಲಿಗರಾಗಿ BR ಪಾಟೀಲ್ ಸಾಕಷ್ಟು ಬಾರಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಎಷ್ಟೇ ಬಾರಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಸಿ ಅವರನ್ನ ಅಸಮಾಧಾನವನ್ನ ಶಮನಕ್ಕೆ ಪ್ರಯತ್ನ ಮಾಡಿದ್ರು, ಪದೇ ಪದೇ ಹೇಳಿಕೆಗಳನ್ನ ಕೊಡೋದ್ರ ಮೂಲಕ ಪಕ್ಷಕ್ಕೆ ಒಂದಿಷ್ಟು ಡ್ಯಾಮೇಜ್ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಹಾಗಾಗಿ ಅವ್ರಿಗೆ ಮತ್ತೆ ವಿಶೇಷ ಅಧಿಕಾರಗಳನ್ನು ಸೃಷ್ಟಿಸಿ, ವಿಶೇಷ ಹುದ್ದೆಗಳನ್ನ ಸೃಷ್ಟಿಸಿ ಅವ್ರಿಗೆ ಒಂದಿಷ್ಟು ಸಮಾಧಾನ ಪಡಿಸಲು ಸಿಎಂ ಸಿದ್ದರಾಮಯ್ಯ ಒಂದಿಷ್ಟು ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ BR ಪಾಟೀಲ್ ಅವರಿಗೆ ಸಿಎಂ ಸಲಹೆಗಾರರಾಗಿ ಕ್ಯಾಬಿನೆಟ್ ದರ್ಜೆಯ ಒಂದು ಸ್ಥಾನಮಾನ ನೀಡಿ ನೇಮಕ ಮಾಡಿರುವಂತದ್ದು. ಜೊತೆಗೆ ಬಸವರಾಜ ರಾಯರೆಡ್ಡಿ ಅವರ ಒಂದು ನಿಲುವು ಕೂಡ ಸಾಕಷ್ಟು ಪಕ್ಷದ ನಾಯಕರಿಗೆ ತಲೆನೋವು ಉಂಟು ಮಾಡ್ತಾ ಇತ್ತು. ಒಂದು ಕಡೆ ನಾನು ಕ್ಯಾಬಿನೆಟ್ಗೆ ಸೇರ್ಬೇಕು ಅಂತ ಇದ್ದೆ, ನಿಗಮ ಮಂಡಳಿ ಸಿಕ್ಕಿದ್ರೆ ನಾನು ಹೋಗಲ್ಲ, ನನಗೆ ಆ ಅವಕಾಶ ಕೊಟ್ಟರು ನಾನು ಹೋಗಲ್ಲ ಎಂಬ ವಿಚಾರವನ್ನ ಹೇಳ್ಕೊಂಡು ನೇರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಹಾಗಾಗಿ ಅವರಿಗೂ ಕೂಡ ಒಂದು ವಿಶೇಷ ಹುದ್ದೆ ಸೃಷ್ಟಿ ಮಾಡಿ ಅವ್ರನ್ನೂ ಕೂಡ ನೇಮಕ ಮಾಡಲಾಗಿರುವಂತದ್ದು. ಅಂದ್ರೆ ಸಿಎಂ ಆರ್ಥಿಕ ಸಲಹೆಗಾರನಾಗಿ ಬಸವರಾಜ ರಾಯರೆಡ್ಡಿ ಅವ್ರಿಗೆ ಒಂದು ನೇಮಕ ಮಾಡಲಾಗಿದೆ. ಇನ್ನ RV ದೇಶಪಾಂಡೆ ಅವರು ಕೂಡ, ಯಾಕೆಂದ್ರೆ ಅವರು ಹಿರಿಯ ನಾಯಕರಾಗಿದ್ದಾರೆ,
ಮುಂಬರುವ ಚುನಾವಣೆಗಳಲ್ಲೂ ಕೂಡ ಅವರ ಸಲಹೆ ಮತ್ತೆ ಅವರ ಬೆಂಬಲ ಕೂಡ ಸಾಕಷ್ಟು ಅವಶ್ಯಕತೆ ಇದೆ ಲೋಕಸಭಾ ಚುನಾವಣೆಯಲ್ಲಿ. ಹಾಗಾಗಿ RV ದೇಶಪಾಂಡೆ ಅವರಿಗೆ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆ ಮೂವರಿಗೂ ಕೂಡ ಅಂದ್ರೆ ಏನು ಬಸವರಾಜ ರಾಯರೆಡ್ಡಿ ಹಾಗೂ BR ಪಾಟೀಲ್, RV ದೇಶಪಾಂಡೆ ಮೂವರಿಗೂ ಕೂಡ ಸಂಪುಟ ದರ್ಜೆಯ ಸ್ಥಾನಮಾನ ನೀಡಿ ಆದೇಶ ಹೊರಡಿಸಿರುವಂತದ್ದು ದಶರಥ್. ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ.